ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ, ಅದರಲ್ಲೂ ವಿಶೇಷವಾಗಿ ಈ ಒಂದು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಕಾಯುತ್ತಿರುವ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಇದೊಂದು ಅತ್ಯಂತ ಮಹತ್ವದ ಮತ್ತು ಸಂತೋಷದ ಸುದ್ದಿ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಒಂದು 2026ನೇ ಸಾಲಿನ ಗ್ರಾಮ ಆಡಳಿತ ಅಧಿಕಾರಿಗಳ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ನಾವು ಸಿಂಪಲಾಗಿ ಏನಂತೀವಿ ವಿಲೇಜ್ ಅಕೌಂಟೆಂಟ್ ಅಂತ, ಈ ಒಂದು ನೇಮಕಾತಿಯ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ನಮಗೆ ಇಲ್ಲಿ ಬಂದಿದೆ. ಅದು ಏನು, ಒಟ್ಟು ಎಷ್ಟು ಹುದ್ದೆಗಳು ಮತ್ತು ಅಧಿಸೂಚನೆ ಯಾವಾಗ ಬರಲಿದೆ, ಈ ಒಂದು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋನ ಕೊನೆಯವರೆಗೂ ತಪ್ಪದೇ ನೋಡಿ. ಸ್ನೇಹಿತರೆ, ಈ ಒಂದು ಬಾರಿ ರಾಜ್ಯಾದ್ಯಂತ ಬರೋಬ್ಬರಿ 572 VAO ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸರ್ಕಾರ ಸಿದ್ಧತೆ ನಡೆಸಿದೆ. ಕಳೆದ ಬಾರಿ ಅವಕಾಶ ತಪ್ಪಿದವರಿಗೆ, ಈ ಒಂದು ಅವಕಾಶ ಕೈತಪ್ಪಿ ಹೋಗಿದ್ದವರಿಗೆ, ಅವರಿಗೆ ಹೊಸದಾಗಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಈ ಒಂದು ಬೃಹತ್ ನೇಮಕಾತಿಯ ಅಧಿಕೃತ ಅಧಿಸೂಚನೆ ಯಾವಾಗ ಪ್ರಕಟವಾಗಲಿದೆ ಎಂಬ ಒಂದು ಪ್ರಶ್ನೆಗಳಿಗೆ ಇಲ್ಲಿ ಒಂದು ಉತ್ತರ ಹೇಳ್ತೀನಿ ನೋಡಿ ನಿಮಗೆ. ಈ ಒಂದು ಅಧಿಸೂಚನೆ ಸಂಭಾವ್ಯವಾಗಿ ಅಥವಾ ಒಂದು ಫುಲ್ ಒಂದು ಗ್ಯಾರಂಟಿಯುತವಾಗಿ ಹೇಳ್ಬೋದು, ಇದು ಜುಲೈ ತಿಂಗಳಲ್ಲಿ ಆಗ್ಬೋದು. ಈ ಒಂದು ಮುಂಬರುವ ಜುಲೈ ತಿಂಗಳಲ್ಲಿ ಈ ಒಟ್ಟಾರೆಯಾಗಿ 572 ಹುದ್ದೆಗಳ ಒಂದು ನೇಮಕಾತಿಗೆ ಅಧಿಕೃತ ನೋಟಿಫಿಕೇಷನ್ ಹೊರಬೀಳುವ ಸಾಧ್ಯತೆಗಳಿವೆ. ಹಾಗಾಗಿ ಈಗಿನಿಂದಲೇ ನಿಮ್ಮ ಅಧ್ಯಯನವನ್ನು ಚುರುಕುಗೊಳಿಸಿ. ಸೊ ನೀವಿಲ್ಲಿ ಈ ಹುದ್ದೆಗಳನ್ನು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹೇಗೆ ಹಂಚಿಕೆ ಮಾಡಲಾಗ್ತದೆ, ಪ್ರತಿ ಜಿಲ್ಲೆಯಲ್ಲಿ ಇದು ಆ್ಯಕ್ಚುಲಿ ಜಿಲ್ಲಾವಾರು ನೇಮಕಾತಿ ಇರೋದರಿಂದ ನೀವು ಒಂದೊಂದು ಜಿಲ್ಲೆಗೆ ಹಾಕಬೇಕಾಗತ್ತೆ. ಆ ಜಿಲ್ಲೆಯಲ್ಲಿ ನಿಮ್ಮದು ಫೈಟ್ ಎಷ್ಟಿರುತ್ತೆ ಆ ಒಂದು ಡಿಪೆಂಡ್ ಮೇಲೆ ನಿಮ್ಮದೊಂದು ಏನಪ್ಪ ಸೆಲೆಕ್ಷನ್ ಮ್ಯಾಟ್ರ್ ಆಗುತ್ತೆ. ಸೊ ಈ ಒಂದು ಎಲ್ಲ ಮಾಹಿತಿಯು, ಈ ಒಂದು ಜಿಲ್ಲಾವಾರು ಮಾಹಿತಿ ಇಲ್ಲೇ ನಮಗೆ ಒಂದು ಅಧಿಕೃತ ಮಾಹಿತಿ ಸಿಕ್ಕಿದೆ. ಐ ಹೋಪ್ ಇದೇ ಒಂದು ಏನಪ್ಪ ಅಧಿಸೂಚನೆಯಲ್ಲಿ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ. ಓಕೆನಾ? ಸೊ ನಾವಿಲ್ಲಿ ನೋಡ್ಬೋದು, ಜಸ್ಸಿಯರ ನೋಡಿ, ಈ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆ ಬಹುಮಹಡಿಗಳ ಕಟ್ಟಡ ಬೆಂಗಳೂರು ಇವರಿಂದ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ವಿಷಯ ಬಂದಿದೆ. ಏನಪ್ಪ ವಿಷಯ ಏನಂದರೆ, ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿ ಕುರಿತು ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಓಕೆ ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 572 ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಿಕ್ಕೆ ಈ ಆರ್ಥಿಕ ಇಲಾಖೆಯು ಸಹಮತಿಯನ್ನು ನೀಡಿದೆ. ಈಗ ಆಲ್ರೆಡಿ ನೋಡಿ, ಪ್ರಸ್ತುತ ನೇಮಕಾತಿಗೆ ಪರಿಗಣಿಸುತ್ತಿರುವ ಹುದ್ದೆಗಳ ಸಂಖ್ಯೆ ಇಷ್ಟು ಹುದ್ದೆಗಳಿಗೆ ಇದು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ. ಖಾಲಿ ತುಂಬ ಇದ್ದಾವೆ. ಓಕೆ, ಖಾಲಿ ತುಂಬಾ ಇದ್ದಾವೆ, ಮೋರ್ ದ್ಯಾನ್ 1000 ಅದಾವೆ ಖಾಲಿ. ಬಟ್ ಆರ್ಥಿಕ ಇಲಾಖೆಯಿಂದ ಇಷ್ಟು ಅನುಮತಿ ಸಿಕ್ಕಿದೆ ನೋಡಿ. ಮಂಜೂರಾದ ಹುದ್ದೆಗಳು ಪ್ರತಿ ಜಿಲ್ಲಾವಾರು ಇಷ್ಟು ಮಂಜೂರಾದ ಅದಾವೆ, ಖಾಲಿ ಇಷ್ಟು ಅದಾವೆ. ಬಟ್ ಈಗ ನೇಮಕಾತಿಗಾಗಿ ಇಷ್ಟು ಹುದ್ದೆಗಳ ಏನಪ್ಪ ಅವು ಪರಿಗಣನೆಗೆ ಬರ್ತಾವೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ಲು ಜಿಲ್ಲಾವಾರು ನೋಡಬೇಕಂದ್ರೆ ಬೆಂಗಳೂರು ನಗರ 20, ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಅದರಲ್ಲಿ ತುಮಕೂರಲ್ಲಿ ಜಾಸ್ತಿ ಇದ್ದಾವೆ. ನೆಕ್ಸ್ಟ್ ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50. ಓಕೆ, ಮಂಡ್ಯದಲ್ಲಿ ತುಂಬ ಇದ್ದಾವೆ. ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 37, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14. ಓಕೆ, ನೆಕ್ಸ್ಟ್ ಹಾವೇರಿ 15, ಕಲಬುರಗಿ 35, ಬೀದರ್ 16, ರಾಯಚೂರು 5. ಹೀಗೆ ಒಟ್ಟಾರೆಯಾಗಿ 572
ಹುದ್ದೆಗಳಿಗೆ ಅನುಮೋದನೆ ಸಿಕ್ಕಿದೆ. ಇಷ್ಟೊಂದು ಹುದ್ದೆಗಳು ಅಧಿಸೂಚನೆ ಆಗಲಿದೆ. ಓಕೆನಾ. ಸೊ ಇದು ನೇರ ನೇಮಕಾತಿ ಕೋಟಾದಡಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ಅನುಸರಿಸಬೇಕಾದ ಪರಿಷ್ಕೃತ ರೋಸ್ಟರ್ ಬಿಂದು ಮತ್ತು ಮೀಸಲಾತಿಯ ವಿವರಗಳನ್ನು ಉಲ್ಲೇಖ 2 ಮತ್ತು 3 ಸರ್ಕಾರದ ಆದೇಶಗಳಲ್ಲಿ ಮರು ನಿಗದಿಪಡಿಸಲಾಗಿದೆ. ಆದ್ದರಿಂದ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಮೇಲಿನ ಪಟ್ಟಿಯಲ್ಲಿ ಆಯಾ ಜಿಲ್ಲೆಗಳಿಗೆ ಪ್ರಸ್ತುತ ಭರ್ತಿ ಮಾಡಲಿಕ್ಕೆ ಈ ಒಂದು VAO ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಹಿಂದೆ ಸರ್ಕಾರಕ್ಕೆ ಸಲ್ಲಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ ಅಂತ ಈ ಒಂದು ಕಂದಾಯ ಇಲಾಖೆಯಿಂದ ಒಂದು ಮಾಹಿತಿ. ಓಕೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ನಿಮಗೆ, ಈ ಒಂದು ಜುಲೈಯಲ್ಲಿ ನೋಟಿಫಿಕೇಷನ್ ಬರೋವರೆಗೂ, ಓಕೆ, ಐ ಹೋಪ್ ಏನು ಹೇಳೋಕ್ಕೂ ಬರೋದಿಲ್ಲ, ತುಂಬ ಫಾಸ್ಟ್ ಆಯ್ತಂದ್ರೆ ಜೂನ್ ಮಂತ್ ಎಂಡಲ್ಲೇನೂ ಬರ್ಬೋದು. ಬಟ್ ಐ ಹೋಪ್ ಪ್ರೊಬ್ಯಾಬಿಲಿಟಿ ಈ ಒಂದು ಜುಲೈ ತಿಂಗಳಲ್ಲಿ ಜಾಸ್ತಿ ಇದೆ. ಓಕೆ. ಈ ಒಂದು ನೋಟಿಫಿಕೇಷನ್ ಬರೋವರೆಗೆ ಕಾಯಬೇಡಿ. ಹಿಂದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲಿಕ್ಕೆ ಶುರು ಮಾಡಿ. ಕಂಪ್ಯೂಟರ್ ಜ್ಞಾನ, ಕನ್ನಡ ಭಾಷಾ ಪರೀಕ್ಷೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ಏಕೆಂದರೆ ಈ ಒಂದು VAO ಹುದ್ದೆಗೆ ಇವೆರಡು ಬಹಳ ಮುಖ್ಯ. ಓಕೆ. ಸೊ ಮತ್ತು ಅಗತ್ಯ ಇರುವ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಈಗಲೇ ನವೀಕರಿಸಿ. ಈಗಲೇ ನಿಮ್ಮ ಒಂದು ಹೊಸ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ತೆಗೆದಿಟ್ಕೊಳ್ಳಿ. ಮತ್ತು ಇದಿಷ್ಟು ಒಂದು 2026ರ VAO ನೇಮಕಾತಿಯ ಒಂದು ಪ್ರಾಥಮಿಕ ಮಾಹಿತಿಯಾಗಿತ್ತು. ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡುತ್ತಿದ್ದೀರಿ ಮತ್ತು ನಿಮ್ಮ ಜಿಲ್ಲೆಯ ಹುದ್ದೆಗಳ ಮಾಹಿತಿ ನಿಮಗೆ ಬೇಕಾ ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಈಗ ಆಲ್ರೆಡಿ ಈಗ ಹೇಳಿದ್ದೀನಿ ನಿಮಗೆ. ನೋಡಿ ಯಾವ್ಯಾವ ಹುದ್ದೆಗಳಿಂದ ನೀವು ನೀವು ಯಾವ ಹುದ್ದೆ, ಈಗ ಫಾರ್ ಎಕ್ಸಾಂಪಲ್ ತುಮಕೂರು ಜಿಲ್ಲೆಯಿಂದ ನೀವು ಇದ್ರೆ ಅಂದ್ರೆ ನಿಮ್ಮ ತುಮಕೂರ್ದು ಹುದ್ದೆಗಳನ್ನು ನೋಡ್ಕೊಳ್ಳಿ. ಓಕೆ. ಸೊ ಇವೆಲ್ಲ ಹುದ್ದೆಗಳನ್ನು ನೋಡ್ಕೊಳ್ಳಿ. ಮತ್ತು ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕ್ಷಣದ ಅಪ್ಡೇಟ್ಗಳಿಗಾಗಿ ನಮ್ಮ ಈ ಜ್ಞಾನಬೋಧಿ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದಿ ಬೆಸ್ಟ್ ಮತ್ತು ಧನ್ಯವಾದಗಳು.